ರಾತ್ರೋರಾತ್ರಿ ದಲಿತರ ಮನೆಗೆ ಸವರ್ಣೀಯರು ಬೆಂಕಿ ಹಚ್ಚಿದ್ರ. ಕಿಡಿಗೇಡಿಗಳ ಬೆಂಕಿ ಕೆನಾಲಿಗೆಗೆ ಇಡೀ ಮನೆ ಹೊತ್ತಿ ಉರಿದಿದೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕೋನಸಾಗರ ಗ್ರಾಮದಲ್ಲಿ ನಡೆದಂತಹ ಘಟನೆ. ದಲಿತ ಸಮುದಾಯದ ಮೋನೇಶ್ ಕುಡಕುಂಟಿ ಮನೆಗೆ ಬೆಂಕಿ ಹಚ್ಚಲಾಗಿದ್ದು, ಕೋನಸಾಗರಕ್ಕೆ ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದಿ ಭೇಟಿ ಕೊಟ್ಟಿದ್ದಾರೆ. ಬೆಂಕಿ ಹತ್ತಿ ಉರಿತಾ ಇರೋದನ್ನು ನೋಡ್ತಾ ಇದ್ದೀವಿ. ಆರೋಪ ಕೇಳಿ ಬರ್ತಾ ಇರೋದು ಸವರ್ಣೀಯರು ದಲಿತರ ಮನೆಗಳಿಗೆ ಬೆಂಕಿ ಇಟ್ಟರು ಅನ್ನೋದು. ಕಿಡಿಗೇಡಿಗಳ ಬೆಂಕಿಗೆ ಇಡೀ ಮನೆ ಹೊತ್ತಿ ಉರಿದಿದೆ. ಮೋನೇಶ ಕುಡಗುಂಟಿ, ದಲಿತ ಸಮುದಾಯದ ಮೋನೇಶ ಕುಡಗುಂಟಿ ಅವರ ಮನೆ ಇದು. ಈಗ ಘಟನೆ ನಡೆದ ಮೇಲೆ ಕೋನಸಾಗರಕ್ಕೆ ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದಿ ಭೇಟಿ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮನೆಗೆ ಬೆಂಕಿ ಇಟ್ಟಿರುವಂತಹ ಚಿತ್ರಣ. ಕಿಡಿಗೇಡಿಗಳ ಬೆಂಕಿ ಕೆನ್ನಾಲಿಗೆಗೆ ಇಡೀ ಮನೆ ಹೊತ್ತಿ ಉರಿದಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿರುವಂತಹ ಗ್ರಾಮ ಇದು, ಕೋನಸಾಗರ ಗ್ರಾಮ. ರಾತ್ರೋರಾತ್ರಿ ದಲಿತರ ಮನೆಗೆ ಬೆಂಕಿ ಹಚ್ಚಿದ್ಯಾರು? ಈಗ ಕೇಳಿ ಬರ್ತಾ ಇರುವಂತಹ ಆರೋಪ ಸವರ್ಣೀಯರು ದಲಿತರ ಮನೆಗೆ ಬೆಂಕಿ ಇಟ್ಟರು ಅನ್ನುವಂಥದ್ದು. ಈಗಿನ ಕಾಲಘಟ್ಟದಲ್ಲೂ ಕೂಡ ಇಂತಹ ಘಟನೆಗಳು ನಡೀತಿದೆಯಾ? ಇಂತಹ ತಾರತಮ್ಯ ಕೇಳಿ ಬರ್ತಿದೆಯಾ ಅಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈ ಘಟನೆ ಬಗ್ಗೆ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ? ಈ ದಲಿತರ ಮನೆಗೆ ಬೆಂಕಿ ಇಟ್ಟಿದ್ದು ಯಾರು? ಪ್ರತಿಮಾ, ನಿಜಕ್ಕೂ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈಗ ಸದ್ಯ ಯಲಬುರ್ಗಾ ತಾಲೂಕಿನ ಕೋನಸಾಗರ ಗ್ರಾಮ ಏನಿದೆ, ಅಲ್ಲಿ ಮೌನೇಶ್ ಕುಡಗುಂಟಿ ಅಂತ ಹೇಳಿ ಏನ್ ದಲಿತ ಸಮುದಾಯದ ಯುವಕರಿದ್ದಾರೆ, ಅವ್ರ ಮನೆಗೆ ಈಗ ಬೆಂಕಿ ಹಚ್ಚಿರ್ತಕ್ಕಂಥದ್ದು. ಇದು ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ. ಸರಿಸುಮಾರು 2 ರಿಂದ 3 ಗಂಟೆಗೆ ನಮ್ಮನೆಗೆ ಈ ಗ್ರಾಮದಲ್ಲಿರ್ತಕ್ಕಂಥ ಸವರ್ಣೀಯರು ಬಂದು ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಈಗ ದಲಿತ ಸಮುದಾಯದ ಮೌನೇಶ್ ಅವರ ಮಾತು. ಈಗಾಗಲೇ ಅಲ್ಲಿ ಸ್ಥಳದಲ್ಲಿ ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದಿ ಅವರು ಕೂಡ ಭೇಟಿ ನೀಡಿರ್ತಕ್ಕಂಥ ಘಟನೆಗೆ ಈ ಒಂದು ಹಳೆ ದ್ವೇಷ ಕಾರಣ ಎನ್ನಲಾಗ್ತಿದೆ. ಗ್ರಾಮದಲ್ಲಿ ಈ ಮೌನೇಶ ಮತ್ತು ಈ ಸವರ್ಣೀಯರ ಒಂದಿಷ್ಟು ಕುಟುಂಬಗಳ ಮಧ್ಯೆ ಗಲಾಟೆ ಇತ್ತು. ಈ ಹಿಂದೆ ಕೂಡ 2-3 ಸಾರಿ ಗಲಾಟೆ ಆಗಿತ್ತು. ಅದು ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿತ್ತು. ಈ ಸಮಯದಲ್ಲಿ ನಿನ್ನೆ ಏಕಾಏಕಿ ಬಂದು ಕೆಲವೊಂದಿಷ್ಟು ಜನ ಸವರ್ಣೀಯರು ಬಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಈಗ ಮೌನೇಶ್ ಅವರ ಮಾತು. ಆ ಮೌನೇಶ್ ಅವರು ಕೂಡ ಈಗ ಒಂದು ದಲಿತ ಸಂಘಟನೆಯ ಮುಖಂಡರಾಗಿದ್ದಾರೆ. ಒಂದಿಷ್ಟು ಸಾಮಾಜಿಕ ಕೆಲಸಗಳಲ್ಲಿ ಅವರನ್ನ ತೊಡಗಿಸಿಕೊಂಡಿದ್ರು. ಈತ ಬೆಳೆದಿದ್ದಾನೆ ಅನ್ನೋದು ಕೂಡ ಇಲ್ಲಿ ವೈಯಕ್ತಿಕ ಸಿಟ್ಟಿತ್ತು. ಆ ಕಾರಣಕ್ಕೆ ನಮ್ಮ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಈಗ ಮೌನೇಶ್ ಅವರ ಮಾತು. ಸದ್ಯ ಈಗ ಯಾವುದೂ ಕೂಡ ಇದುವರೆಗೂ ಕೂಡ ದೂರು ದಾಖಲಾಗಿಲ್ಲ. ಈಗಾಗಲೇ ಸ್ಥಳದಲ್ಲಿ ಕೊಪ್ಪಳ ಎಸ್ಪಿ ಅವರು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಈಗ ಮೌನೇಶ್ ಅವರು ಕೂಡ ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಒಂದು ನಮ್ಮ ಮನೆಗೆ ಈಗ ಸವರ್ಣೀಯರು ಬಂದು ಬೆಂಕಿ ಹಚ್ಚಿದ್ದಾರೆ ಅನ್ನೋದು ದೂರು ಕೊಡೋಕು ಅಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಸ್ಥಳದಲ್ಲಿ ಎಸ್ಪಿ ಅವರು ಭೇಟಿ ನೀಡಿದ್ದು ದೂರು ಮತ್ತು ಪ್ರತಿದೂರು ಎರಡೂ ಕೂಡ ಇಲ್ಲಿ ದಾಖಲಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ 1 ವಾರದ ಹಿಂದೆ ಕೂಡ ಇಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಶಿವಕುಮಾರ್.